ಮೊದಲನೇದಾಗಿ. ಆ್ಯಂಡ್ ಎರಡನೇದಾಗಿ, ಈ ಥರ ಘಟನೆಗಳು ಹೊರಗೆ ಬಂದಾಗ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಆಯಿತು ಅಂತ ಹೇಳಿದಾಗ ನನ್ನ ಪ್ರಕಾರ ಅದು ಬಹಳ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಒಂದು ವಿಷಯನ ಬಗೆಹರಿಸ್ಬೇಕು ಅಂತ ಹೇಳಿದಾಗ ಮೊದಲು ಆ ವಿಷಯದ ಬಗ್ಗೆ ಮಾತಾಡಬೇಕು. ಆ ವಿಷಯ ಇದೆ ಅನ್ನೋದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಈಗ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಅದರದ್ದು ಏನೋ ಅವೇರ್ನೆಸ್ ಇಲ್ಲ, ಅದರ ಬಗ್ಗೆ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ನನಗೆ ಗೊತ್ತಿಲ್ಲ ಅಂತಂದರೂ ಕೂಡ ಓಕೆ ಈ ಥರದ್ದು ಇದೆಯಾ, ಹಾಗಿದ್ರೆ ನಾನು ಮುಂದಿನ ಚಿತ್ರಕ್ಕೆ ಹೋದಾಗ ಆ್ಯಸ್ ಅ ಹೀರೋ ನಾನು ನನ್ನ ತಂಡನ ಹೇಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ಅಥವಾ ಯಾವ ಥರದೊಂದು ಸೇಫ್ಟಿ ಪ್ರಿಕಾಷನ್ನ ನಾನು ಯೋಚನೆ ಮಾಡಬೇಕು ಅನ್ನೋದನ್ನು ನಾನು ಅದರಿಂದ ನೋಡಿ ಕಲಿತೀವಿ ನಾವು. ಸೊ ಹಾಗಾಗಿ ಈ ಥರ ಘಟನೆಗಳು ನಡೆದಾಗ ಏನಾಗುತ್ತೆ, ನಮಗೆಲ್ರಿಗೂ ಕೂಡ ಇಟ್ಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಗೆ ಗೊತ್ತಾದ್ರೇ ನಾವು ಕೂಡ ಅದಕ್ಕೆ ಬೇಕಾಗಿರೋವಂಥ ಸೇಫ್ಟಿ ಮೆಷರ್ಸ್ನ ತೊಗೊಳೋದಕ್ಕಾಗಿರಲಿ, ಅದಕ್ಕೆ ಬೇಕಾಗಿರೋವಂಥ ಚೇಂಜಸ್ ಏನಿದೆ ಅದನ್ನು ತೊಗೊಂಡು ಬರೋದಕ್ಕಾಗಿರಲಿ ಸಾಧ್ಯ ಆಗುವಂಥದ್ದು. ಬಟ್ ಸ್ಟಿಲ್ ನಾನು ಈ ವೇದಿಕೆ ಮೂಲಕನೂ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ಹೆಣ್ಮಕ್ಳು ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಇವತ್ತಿನ ಕಾಲದಲ್ಲೂ ಕೂಡ ನಾನು ಹೊರಗಡೆ ಹೋದಾಗಲೂ ಕೂಡ ತಂದೆ ತಾಯಂದರು ನಾವು ನಮ್ಮ ಮಕ್ಕಳನ್ನ ಇಂಡಸ್ಟ್ರಿಗೆ ಕರ್ಕೊಂಡು ಬರಬೇಕು, ಹೇಗೆ ಗೈಡ್ ಮಾಡಿ ಹಾಗೆ ಅಂತ ಬಂದಾಗ ಕೂಡ ನಾನು ಹೇಳೋದು, ಈ ಥರ ಘಟನೆಗಳನ್ನ ನೋಡಿದಾಗ ದಯವಿಟ್ಟು ಯಾರು ಆತಂಕ ಬೀಳಬೇಡಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ದಿ ಎಂಟೈರ್ ಇಂಡಸ್ಟ್ರಿ, ಇಟ್ ಈಸ್ ನಾಟ್ ದಿ ಐಡೆಂಟಿಟಿ ಆಫ್ ದ ಇಂಡಸ್ಟ್ರಿ, ಇಟ್ ಈಸ್ ಅ ಒನ್ ಆಫ್ ಸಿಚುವೇಶನ್. ಆ್ಯಂಡ್ ಖಂಡಿತವಾಗ್ಲೂ ನಮ್ಮ ಇಂಡಸ್ಟ್ರಿನಲ್ಲಿರುವಂಥ ಸೀನಿಯರ್ಸ್ ಯಾರಿದ್ದಾರೆ ಎಲ್ಲರೂ ಸೇರಿ ಅದನ್ನು ಬಗೆಹರಿಸ್ತಾರೆ. ಆ್ಯಂಡ್ ನಾವೆಲ್ಲರೂ ಕೂಡ ಯಂಗ್ಸ್ಟರ್ಸ್ ಆಗಿ ನಾವೇನು ಇಂಡಸ್ಟ್ರಿನಲ್ಲಿದ್ದೀವಿ, ನಮ್ಮ ಕಡೆಯಿಂದನೂ ಕೂಡ ನಾವು ಅದಕ್ಕೆ ಸಾಲ್ವ್ ಮಾಡ್ಬೋದಾಗಿರುವಂಥ ಒಂದು ರೆಸ್ಪಾನ್ಸಿಬಿಲಿಟಿನ ತೊಗೊಳ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ. ವಶಿಷ್ಠ ಸರ್, ಏನಂದರೆ ಈ ಕಾಸ್ಟಿಂಗ್ ಕೌಚ್ ಅನ್ನೋದು ಸಿನಿಮಾದಲ್ಲಿ ಕಾಸ್ಟ್ ಮಾಡ್ತೀವಿ, ಹಾಗೆ ಕಾಸ್ಟಿಂಗ್ ಕೌಚ್ ಅಂತೀವಿ. ಬೇರೆ ಕ್ಷೇತ್ರಗಳಲ್ಲಿ ಅದಕ್ಕೆ ಯಾವ ಪದದಿಂದ ಕರಿಬೇಕು ಅಥವಾ ಕರೀತಾರೆ ಅಂತ ನನಗೆ ಗೊತ್ತಿಲ್ಲ. ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೆಲವು ವೈಯಕ್ತಿಕ ಅಭಿಪ್ರಾಯಗಳು ಅಥವಾ ಕೆಲವು ವೈಯಕ್ತಿಕ ಅನುಭವಗಳು, ಕಹಿಯವೋ ಕೆಟ್ಟವೋ ಒಳ್ಳೆಯವೋ, ಇವು ಮಾತ್ರ ಚರ್ಚೆಗೆ ಬಂದಾಗ ಒಂದಷ್ಟು ಸಮಸ್ಯೆಗಳಾಗೋದುಂಟು, ಈ ಥರದ ವಿಷಯಗಳು ಪ್ರವರ್ಧಮಾನಕ್ಕೆ ಬರೋದುಂಟು. ನಾನು ಹೇಳೋದು ಅದೇ ವೆಲ್ ಸೆಡ್ ರಿಷಿ, ಒಂದು ಇಂಡಸ್ಟ್ರಿ ಹೋಲ್ಸಮ್ ಆಗಿ ನೀವು ಯಾರೇ ಆಗಲಿ ಬ್ಲೇಮ್ ಮಾಡೋಕ್ಕಾಗಲ್ಲ. ಎಲ್ಲ ಕ್ಷೇತ್ರದಲ್ಲೂ ಸಮಸ್ಯೆಗಳಿದೆ, ಎಲ್ಲ ಕ್ಷೇತ್ರದಲ್ಲೂ ನ್ಯೂನತೆಗಳಿದೆ, ಕೊರತೆಗಳಿದೆ, ಎಲ್ಲ ಕ್ಷೇತ್ರದಲ್ಲೂ ತಪ್ಪುಗಳು ಮಾಡ್ತಕ್ಕಂಥವ್ರು ಜನ ಇನ್ನೂ ಇದ್ದಾರೆ. ಆದರೆ ಅವರೇ ಟೋಟಲಾಗಿ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತಿರಲ್ಲ. ಇಂಡಸ್ಟ್ರಿ ಅಂತ ಹೇಳಿದ್ನಲ್ಲ, ನಾನು ಆಗಲೇ ಮಾತಾಡುವಾಗಲೂ ಅದನ್ನೇ ಹೇಳಿದೆ, ಸಾವಿರಾರು ಕುಟುಂಬಗಳು ನಂಬ್ಕೊಂಡಿದೆ ಇದನ್ನ ಅಂತ. ಒಬ್ಬ ಸೈಕಲಲ್ಲಿ ಗಮ್ಮು ಪೋಸ್ಟ್ ಹಿಡ್ಕೊಂಡು ಎತ್ಕೊಂಬರೋ ಹುಡುಗನಿಂದ ಹಿಡಿದು, ಸೈಕಲ್ ಸ್ಟ್ಯಾಂಡಲ್ಲಿ ಕಾಯೋ ಹುಡುಗನಿಂದ ಹಿಡಿದು, ಥಿಯೇಟ್ರಲ್ಲಿ ಟಿಕೆಟ್ ಹರಿಯೋನಿಂದ ಹಿಡಿದು, ಸಿನಿಮಾದಲ್ಲಿ ಲೈಟ್ ಹಿಡಿಯೋನು, ಆ್ಯಕ್ಟ್ ಮಾಡೋವಳು, ಡೈರೆಕ್ಟ್ ಮಾಡೋರು ಆ್ಯಂಡ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಇಷ್ಟು ಥರದ ಜನಗಳಿದೆ. ಪ್ರೀ ಪ್ರೊಡಕ್ಷನಿಂದ ಪೋಸ್ಟ್ ಪ್ರೊಡಕ್ಷನಲ್ಲಿ ಸಾವಿರಾರು ಜನ ಇನ್ವಾಲ್ವ್ ಆಗ್ತಾರೆ ಒಂದು ಸಿನಿಮಾ ಮೇಕಿಂಗಲ್ಲಿ. ಸೊ ಒಬ್ಬ ವ್ಯಕ್ತಿಯ ತಪ್ಪು, ಅವನ ಅಧಮತೆ ಇಡೀ ಇಂಡಸ್ಟ್ರಿಯನ್ನು ತೋರಿಸಲ್ಲ, ಇಡೀ ಇಂಡಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡಲ್ಲ. ಹಾಗಾಗಿ ಆ್ಯಂಡ್ ಜೊತೆಗೆ ಇನ್ನೂ ಒಂದು ನನಗೊಂದು ಸಣ್ಣ ಪರ್ಸ್ನಲ್ ಕನೆಕ್ಷನು ಇದೆ. ನನ್ನ ಹೆಂಡತಿನೇ ಹೀರೋಯಿನ್. 15 ವರ್ಷಕ್ಕೂ ಹೆಚ್ಚಿನ ಕಾಲ ಸಿನಿಮಾದಲ್ಲಿ ಸೇವೆ ಸಲ್ಲಿಸಿ ಕೆಲಸ ಮಾಡಿ ಹೆಸರು ಕೀರ್ತಿ ಎಲ್ಲ ಸಂಪಾದನೆ ಮಾಡಿದಂಥ ಆಕೆ 47-48 ಸಿನಿಮಾಗಳು ಮಾಡಿದ್ದಾರೆ ಅವ್ರ ಕರಿಯರಲ್ಲಿ. ಸೊ ಆಕೆ ಕೂಡ ಈ ಥರದ್ದು ಇದೇ ಇಂಡಸ್ಟ್ರಿ, ಇದೇ ಫ್ರೆಟರ್ನಿಟಿ ಅನ್ನೋದಾಗಿದ್ರೆ ಆಕೆನೂ ಅನುಭವಿಸಿರ್ಬೇಕಾಗಿತ್ತು. ನಾನು ಇವಾಗ ನಾವು ಲವ್ ಮಾಡಿ ಅಥವಾ ಪರಿಚಯ ಆಗಿ ಒಂದು 2016 ಅಂದರೆ ಒಂದು 8 ವರ್ಷದಿಂದ ಪರಿಚಯ. ಅದಕ್ಕೆ ಮುಂಚೆನೂ ಆಕೆ ಹೀರೋಯಿನ್ನು, ಆ ನಂತರದಲ್ಲೂ ಹೀರೋಯಿನ್ನು. ಅಷ್ಟು ವರ್ಷ ನನ್ನ ಫ್ರೆಂಡ್ ಆಗಿದ್ದಾಗಲೂ ಈ ಥರ ಕಂಪ್ಲೇಂಟ್ ನಾನು ಕೇಳಿಲ್ಲ. ಹಾಗಂತ ಇಲ್ಲ ಅಂತಲ್ಲ, ಯಾರೋ ಒಬ್ಬ ಎಲ್ಲೋ ಒಂದು ತಪ್ಪು ಮಾಡೇ ಇರ್ತಾನೆ. ಇಲ್ಲಾಂದರೆ ಪಾಪ ಯಾರೋ ಬಂದು ಹೇಳ್ಕೊಳ್ಳಲ್ಲ ಸುಮ್ಮನೆ ಹೊರಗಡೆ ಬಂದು ಪಬ್ಲಿಕ್ಕಲ್ಲಿ. ಆ ಥರ ಉಪಟಳಗಳು ಆಗದೆ ಇರೋ ರೀತಿ ಗಮನಿಸ್ಕೋಬೇಕಾದ್ದು ಇದು ಇಟ್ಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಸಖತ್ತಾಗಿ ಹೇಳಿದೆ ಮಗ. ನನ್ನ ಸಿಟ್ಟಲ್ಲಿ ಏನಾಗುತ್ತೋ ಅದನ್ನು ನಾನು ಕಾಯಬಲ್ಲೆ. ಅದೇ ರೀತಿ ಪ್ರತಿಯೊಬ್ಬರು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಫಂಕ್ಷನ್ ಆದಾಗ, ಕೆಲಸ ಮಾಡಿದಾಗ ಇಂಥ ಸಮಸ್ಯೆಗಳು ಯಾವುದೇ ಕ್ಷೇತ್ರ ಆಗಲಿ ನಿಲ್ಲುತ್ತೆ, ಆದರೆ ತಡೆಗಟ್ಬೋದು. ಜೊತೆಗೆ ಸಿನಿಮಾ ಅಂತ ಬಂದಾಗ ಒಂದು ಸ್ವಲ್ಪ ಇದು ಸಹಜವಾಗಿ ಕಣ್ಣು ಕುಕ್ಕುವಂಥ ವಿಷಯ ಅಲ್ವಾ. ಸೊ ಇಲ್ಲಿ ಇನ್ನೊಂದು ವಿಷಯಗಳು ಜಾಸ್ತಿ ಬಯಲಿಗೆ ಬರುತ್ತೆ ಅಥವಾ ಮಾತಾಡ್ತಾರೆ, ಅದ್ರ ಚರ್ಚೆಗೆ ಒಳಪಡುತ್ತೆ. ಇದು ವೈಯಕ್ತಿಕ ವಿಚಾರಗಳು ಇಷ್ಟು ಮುನ್ನೆಲೆಗೆ ಬರದೇ ಇದ್ರೂ ಒಳಿತೆ ಅನ್ನೋಂಥ ನನ್ನ ಅಭಿಪ್ರಾಯ. ಕರೆಕ್ಟ್ ಇದೆ ಸರ್. ಆಮೇಲೆ ಅಂದರೆ ಕಾಸ್ಟಿಂಗ್ ಕೌಚ್ ಅನ್ನೋ ಒಂದು ಪದದಿಂದ ನಾವು ಆ್ಯಕ್ಚುಲಿ ಇನ್ನೊಂದು ಮುಖ್ಯವಾಗಿ ಕಲಿಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ಮಿಸ್ಯೂಸ್ ಆಫ್ ಪವರ್. ಈಗ ಯಾರಾದರೂ ಪವರ್ ಪೊಸಿಷನ್ಸಲ್ಲಿ ಕೂತಿದ್ದಾಗ ಯಾರಾದರೂ ಅವ್ರಿಗೆ ಬಂದು ನನಗೂ ಒಂದು ಆಪರ್ಚುನಿಟಿ ಕೊಡಿ, ನನಗೂ ಒಂದು ಸಹಾಯ ಮಾಡಿ, ನನಗೇನಾದರೂ ಕೆಲಸ ಕೊಡಿ ಅಂತ ಹೇಳಿದಾಗ ಆ ಕೆಲಸ ಕೊಡೋದಲ್ಲದೆ ತಮ್ಮ ಸ್ವಾರ್ಥಕ್ಕೋಸ್ಕರ ದುರ್ಬಳಕೆ ಮಾಡ್ಕೊಳ್ಳೋ ಅಂಥದ್ದೇನಿದೆ ಅದನ್ನು ಅಡ್ರೆಸ್ ಮಾಡ್ಬೇಕು ನಾವು ಆ್ಯಕ್ಚುಲಿ ಮೇನ್ಲಿ. ಬಿಕಾಸ್ ಅದು ಹ್ಯೂಮನ್ ಟೆಂಡೆನ್ಸಿ, ಅದು ಹ್ಯೂಮನ್ ಬಿಹೇವಿಯರ್, ಹ್ಯೂಮನ್ ಸೈಕಾಲಜಿ, ಏನೂ ಮಾಡೋಕ್ಕಾಗಲ್ಲ, ಅಂಥ ಘಟನೆಗಳು ನಡೆಯುತ್ತೆ. ಸೊ ಈ ಥರ ವೇದಿಕೆಗಳಲ್ಲಿ ಆ ವಿಷಯಗಳ ಬಗ್ಗೆ ನಾವು ಮಾತಾಡಿದಾಗ ಇಟ್ಸ್ ವೆರಿ ಗುಡ್. ಒಂದು ಏನಾಗುತ್ತೆ ಅಂತ ಹೇಳಿದ್ರೆ,
ಜನರಿಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದನ್ನು ಹೋಗಿ ಆಪರ್ಚುನಿಟಿಗೋಸ್ಕರ ಅಪ್ರೋಚ್ ಮಾಡೋದು, ಐ ಥಿಂಕ್ ವಿ ಶುಡ್ ನಾರ್ಮಲೈಸ್ ಇಟ್. ಸಾಕಷ್ಟು ಜನರಿಗೆ ಇವತ್ತಿಗೂ ಕೂಡ ಹೋಗಿ ಕೆಲಸ ಕೇಳೋದಕ್ಕೆ ಬಹಳ ಆತಂಕ ಇರುತ್ತೆ. ನಾನು ಕೇಳಿದ್ರೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೋ, ಅವ್ರು ಏನಾದ್ರು ಮಿಸ್ಯೂಸ್ ಮಾಡ್ತಾರೋ ಅನ್ನೋ ಒಂದು ಆತಂಕ ಇವತ್ತು ಕೂಡ ಸಾಕಷ್ಟು ಜನರಿಗೆ ಹೋಗಿ ಮನೆಯಿಂದ ಆಚೆ ಹೋಗಿ ಇನ್ನೊಬ್ರ ಮನೆ ಬಾಗಿಲು ತಟ್ಟಿ ಅವಕಾಶ ಕೇಳೋ ಅಂಥದ್ದನ್ನೇ ನಿಲ್ಲಿಸ್ತಾರೆ. ನಾವು ಅವಕಾಶನೇ ಕೇಳದೇ ಇದ್ದಾಗ ನಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ. ನಾವು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅವಕಾಶನ ಹುಡ್ಕೊಂಡು ಹೋಗಲೇಬೇಕು. ಸೊ ಐ ಥಿಂಕ್ ಆ ಒಂದು ನಿಟ್ಟಿನಲ್ಲಿ ಐ ಥಿಂಕ್ ವಿ ಹ್ಯಾವ್ ಟು ಬ್ರಿಂಗ್ ಇನ್ ಸೇಫ್ಟಿ ಮೆಷರ್ಸ್. ಆ್ಯಂಡ್ ನಾನು ಆ್ಯಕ್ಚುಲಿ ಇವಾಗ ಮೊನ್ನೆ ಕೂಡ ಐ ಥಿಂಕ್ ಹೊರ ದೇಶಕ್ಕೆ ಒಂದು ಕಂಟ್ರಿಲಿ ಹೋಗಿದ್ದಾಗ ಸೇಫ್ಟಿ ಮೆಷರ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಅವರು ತಮ್ಮ ಪವರ್ನ ಮಿಸ್ಯೂಸ್ ಮಾಡೋದಕ್ಕಾಗಿರಲಿ ಅಥವಾ ಇನ್ನೊಬ್ಬನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ಬಿಕಾಸ್ ರೂಲ್ಸ್ ಆರ್ ಸೋ ಸ್ಟ್ರಿಕ್ಟ್ ಆ್ಯಂಡ್ ಪನಿಷ್ಮೆಂಟ್ಸ್ ಆರ್ ಸೋ ಸ್ಟ್ರಿಕ್ಟ್. ಸೊ ಹಾಗಾಗಿ ನಾವು ಈ ಥರದ ವೇದಿಕೆ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಅಥವಾ ಜನರಲಿ ನಾವಂದ್ರೆ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿದಾಗ ಬಹುಶಃ ಇನ್ನೊಂದು ವರ್ಷದ ಟೈಮ್ನಲ್ಲೇ ವಿಲ್ ಸಿ ಅ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್. ಆ್ಯಂಡ್ ಆ ಒಂದು ಡಿಗ್ನಿಟಿ ಆಫ್ ಲೇಬರ್ ಏನಿದೆ ಅದನ್ನು ಬಿಲ್ಡ್ ಮಾಡೋದು ಬಹಳ ಮುಖ್ಯ. ಇಂಡಸ್ಟ್ರಿಗೆ ಬನ್ನಿ ಕಾಸ್ಟಿಂಗ್ ಕೌಚ್ ಅಂತ ಯೋಚನೆ ಮಾಡಿಕೊಂಡು ಅದು ಯಾರೋ 4 ಜನ ಮಾಡ್ತಕ್ಕಂಥ ಕೃತಿಗಳಿಂದ ಹೆದರಿ ಹಿಂಜರಿದು ಹೆಣ್ಮಕ್ಳು ಹಿಂದೆ ಉಳಿಯೋದು ಬೇಡ ಅನ್ನೋದು ನಮ್ಮ. ಸರ್, ಇಬ್ಬರಿಗೂ ಈ OTT ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂತ, ಯಾಕೆ ಅಂತ? ಸರಿಯಾದ ಒಂದು ನೇಟಿವ್ ಪ್ಲ್ಯಾಟ್ಫಾರ್ಮ್ ಇಲ್ಲದೆ ಇರೋದು ಒಂದು ಪ್ರಮುಖ ಕಾರಣ ಅಂತ ನನ್ನ ಅನಿಸಿಕೆ. ಇದು ನನ್ನ ಪರ್ಸನಲ್ ಒಪಿನಿಯನ್. ಈಗ ತೆಲುಗಲ್ಲಿ ಆಹಾ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ವಿಚ್ ಈಸ್ ನೋ ಲೆಸ್ ದ್ಯಾನ್ ಪ್ರೈಮ್ ಆರ್ ಎನಿ ನ್ಯಾಷನಲೈಸ್ ಚಾನಲ್ ಆರ್ ಇಂಟರ್ನ್ಯಾಷನಲ್ ನೆಟ್ವರ್ಕ್. ಅಂದರೆ ತೆಲುಗು ಸಿನಿಮಾಗಳಿಗೆ, ತೆಲುಗು ಕಂಟೆಂಟ್ಗಳಿಗೆ ಪ್ರಯಾರಿಟಿ ಇದೆ. ಆ್ಯಂಡ್ ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಹೇಳಬೇಕಂದ್ರೆ ನಮ್ಮ ಕನ್ನಡದಲ್ಲೇ ಸೃಷ್ಟಿ ಮಾಡಿದಂಥ ಕೆಲವು ವೆಬ್ ಸೀರೀಸ್ಗಳು ಇಲ್ಲಿ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಸಿಗದೆ ಅದನ್ನು ತೆಲುಗುಗೆ ಡಬ್ ಮಾಡಿ ಆಹಾದಲ್ಲಿ ಬಿಟ್ಟಿದ್ದಾರೆ. ಸೊ ಅಲ್ಲಿ ಚೆನ್ನಾಗಾದ್ಮೇಲೆ ಮತ್ತೆ ಕನ್ನಡದಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಬಂದಿರೋ ಎಕ್ಸಾಂಪಲ್ ಇದೆ, ನಮ್ಮ ಹತ್ರನೇ ಇದೆ. ಸೊ ನಮ್ಮ ಮಣ್ಣಿನವರೇ ಆದಂಥವರು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದಿದ್ರೆ ಪ್ರಾಬಬ್ಲಿ ಈ ರೀತಿ ಇರ್ತಾ ಇರಲಿಲ್ಲ. ಇನ್ನೊಂದು ಕಡೆ ಏನಾಗುತ್ತೆ, ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇರ್ತಕ್ಕಂಥ ಅಂದರೆ ಆ ಒಂದು ಯಾರು ಅಕ್ವಿಸಿಷನ್ ಟೀಮ್ ಅವರಾಗಲಿ ಅಥವಾ ಯಾರು ಓಕೆ ಈ ಕಂಟೆಂಟ್ನ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರಲ್ಲ, ಸೊ ಅಲ್ಲಿ ಅವರು ಪ್ರಾಬಬ್ಲಿ ಅವ್ರಿಗೆ ಕನ್ನಡನೇ ಭಾಷೆನೇ ಗೊತ್ತಿರಲ್ವೇನೋ. ಕನ್ನಡ ಕಂಟೆಂಟ್ ಬಗ್ಗೆ ಎಕ್ಸ್ಪೋಜರ್ ಬಿಡಿ, ಕನ್ನಡ ಭಾಷೆನೇ ಗೊತ್ತಿರಲ್ಲ, ಇನ್ನು ಕನ್ನಡ ಅನ್ನೋ ಜನನೇ ಇದ್ದಾರೆ. ಸೊ ಹೀಗಿರುವಾಗ ನಾವು ಸಮಸ್ಯೆಗಳು ಎದುರು ನೋಡದೇ ಇರೋವಂಥದ್ದು ತಪ್ಪು. ಸಮಸ್ಯೆಗಳನ್ನ ಎದುರು ನೋಡಿ ಅದಕ್ಕೆ ಬೇಕಾದಂಗೆ ನಾವು ತಯಾರು ಮಾಡ್ಕೊಂಡು ಹೋಗಿದ್ರೆ ಇನ್ನೊಂಚೂರು ಒಳ್ಳೆ ಪರಿಸ್ಥಿತಿಲಿ ಇರ್ತಾ ಇದ್ವಿ. ಹೌದು, ಸಹಜವಾಗಿ ಈಗ ಒಂದು ಸಿನಿಮಾ ಫಸ್ಟ್ ಕಾಪಿ ಬರೋ ತನಕ ಅದು ಒಂದು ಕಲಾಕೃತಿ. ಅಲ್ಲಿಂದ ಆಚೆಗೆ ಬಂದು ಜನಕ್ಕೆ ತಲುಪಿಸ್ಬೇಕಾದ್ರೆ ಅದು ಬಿಸ್ನೆಸ್ ಆಗುತ್ತೆ. ಸೊ ಆ ಬಿಸ್ನೆಸ್ ವಿಂಗಲ್ಲಿ ಯೋಚನೆ ಮಾಡಬೇಕು, ಬಿಸ್ನೆಸ್ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಸೊ ನಮಗೆ ಕನ್ನಡ ಕಂಟೆಂಟ್ಗೆ ಇರ್ತಕ್ಕಂಥ ಮನ್ನಣೆ ಸ್ವಲ್ಪ ಕಡಿಮೆನೇ. ಅದನ್ನು ಅಡ್ರೆಸ್ ಮಾಡಬೇಕಾಗಿರೋ ಕೆಲಸ ಅಂದರೆ ಅದಕ್ಕೆ ನಾನಾ ರೀತಿಲಿ ಒಬ್ಬೊಬ್ಬರು ಐಡಿಯಾ ಕೊಡ್ಬೋದು, ಈ ರೀತಿ ಮಾಡಿ ನಮ್ಮದೇ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಸೊ ಅಲ್ಲಿ ನಾವು ಏನನ್ನು ಮಾಡೋಕ್ಕೆ ಹೊರಟಿದ್ವಿ. ಈಗ ಉದಾಹರಣೆಗೆ ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾಗ ಹೇಳ್ತಿದ್ರು HMTಯ ನಿರ್ಮಾಣ ಅಂತ, ರಿವೈವ್ ಮಾಡ್ತಿದ್ದೀನಿ ಅಂತ. ಆ ಥರ ಹಲವಾರು ಫ್ಯಾಕ್ಟ್ರಿಗಳನ್ನ ಮಾಡ್ತಿದ್ರೆ ತುಂಬ ನನಗೆ ಆ ವಿಷಯ ಕೇಳೋ ಖುಷಿ ಆಯಿತು. ಇಲ್ಲಿ ಆ ಥರ ಇದು ಸಿನಿಮಾನೂ ಒಂದು ಇಂಡಸ್ಟ್ರಿ. ಇಲ್ಲಿ ಉದ್ದೇಶ ದೊಡ್ಡದಿದ್ದು, ದೊಡ್ಡ ಮಟ್ಟದಲ್ಲಿ ಬಿಗ್ ಪ್ಲೇಯರ್ಸ್ ಹ್ಯಾವ್ ಟು ಕಮ್ ಟೇಕ್ ಪಾರ್ಟ್ ಇನ್ ಇಟ್ ಆ್ಯಂಡ್ ದೇ ಹ್ಯಾವ್ ಟು ರಿಯಲಿ ಮೇಕ್ ಅ ಪ್ಲ್ಯಾಟ್ಫಾರ್ಮ್ ಈ ಥರದ್ದು ಒಂದು ವಿಚಾರದಲ್ಲಿ. ಆ್ಯಂಡ್ ಇನ್ನೂ ಒಂದು ಕಡೆ ಏನಂದರೆ ನಾವು ಇಲ್ಲ ನಮಗಿದೆ ಸಿದ್ಧ ಸೂತ್ರ, ಇದಿಷ್ಟೇ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ, ಅವರು ಪ್ಲ್ಯಾಟ್ಫಾರ್ಮ್ ಕೊಡಲ್ಲ ಅಂದರೆ